ಗ್ರಾಮದ ಪರಿಚಯವನ್ನು ಸೂಕ್ಷ್ಮವಾಗಿ ಮಾಡಿಕೊಟ್ಟಂತ ಗ್ರಾಮದ ಡಾಕ್ಟರ್ ಬೋರೇಗೌಡ ಚಿಕ್ಕಮಳ್ಳಿ ಅವರಿಗೆ ವಂದನೆಗಳು. ಈ ಅಧ್ಯಕ್ಷರ ಭಾಷಣ ಡಾಕ್ಟರ್ ಅರವಿಂದ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಶ್ರೀ ಬೋರೇಗೌಡರು ಮತ್ತು ಚೆನ್ನಿಗರಾಯ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಏನಿವತ್ತು ಸ್ಮರಣಾರ್ಥ ಚೆನ್ನಪ್ಪ ಸ್ವಾಮಿ ಹಾಗೂ ನನ್ನ ಮಾವನರಾದ ಚಂದ್ರಶೇಖರ್ ಅವರ ಸ್ಮರಣಾರ್ಥವಾಗಿ ಇವತ್ತು ಚಿಕ್ಕಮಳ್ಳಿಯಲ್ಲಿ ಶಿಶು ಪಾಲನಾ ಗರ್ವಭಂಗ ಅನ್ನೋ ಒಂದು ನಾಟಕವನ್ನು ಇವತ್ತು ಅಭಿನಯಿಸ್ತಾ ಇದ್ದೀರಿ. ಈ ವೇದಿಕೆ ಮೇಲೆ ನಾನು ನೆನೆಯಬೇಕಾದಂಥ ಒಂದು ಸಂದರ್ಭ ಕೂಡ ನಮ್ಮ ತಂದೆಯ ಸಮಾನವಾದಂಥ ಗೊಬ್ಬರಗೌಡ್ರೆ ಹಾಗೂ ನನ್ನ ಎಲ್ಲ ಚಿಕ್ಕಮಳ್ಳಿಯ ನನ್ನ ಊರು ಅಂತಲೇ ನಾನು ಕರ್ಕೊತಾ ಇದ್ದೀನಿ. ನನ್ನ ಚಿಕ್ಕಮಳ್ಳಿಯ ಎಲ್ಲ ನನ್ನ ತಂದೆ ತಾಯಿಯರೇ ಮತ್ತು ವೇದಿಕೆ ಮೇಲೆ ಸಿದಂಥ ಎಲ್ಲ ಮುಖಂಡರುಗಳೇ, ಏನಿವತ್ತು ಒಂದು ಅದೃಷ್ಟನೇ ಅಂತ ನಾವು ತಿಳ್ಕೊಬೋದು. ನೋಡಿ, ಎಲ್ಲಿ ಬೇಕಾದ್ರೂ ಓದಬಹುದು ಅಂತ ಇದೊಂದು ನನ್ನ ಒಂದು ನಿದರ್ಶನ. ಒಂದು ಯಾರೋ ಅಧ್ಯಕ್ಷತೆಯನ್ನು ವಹಿಸಬೇಕಾದಂಥ ಒಂದು ಸಂದರ್ಭ ನನಗೆ ಒದು ಬಂದಿದೆ. ಆ ಅದು ಒಂದು ನಾನು ಕೂಡ ಒಂದು ಅದೃಷ್ಟವಂತ ಅಂತಲೇ ನಾನು ತಿಳ್ಕೊತಾ ಇದ್ದೀನಿ. ಏನು ಇವತ್ತು ಚಿಕ್ಕಮಳ್ಳಿ ಗ್ರಾಮಸ್ಥರು ಎಲ್ಲರ ಒಂದು ಸ್ವಾಮಣ್ಣ ಆಗ್ಬೋದು, ತಮ್ಮಣ್ಣರಾಗ್ಬೋದು, ಎಲ್ಲ ನಮ್ಮ ತಮ್ಮವರಾಗ್ಬೋದು, ಎಲ್ಲರೂ ಕೂಡ ಎಲ್ಲರ ಮುಖಂಡರು ಕೂಡ ಏನು ಒಂದು ಜೊತೆಗೂಡಿ ಊರಿನ ಎಲ್ಲ ಯಜಮಾನರುಗಳ ಜೊತೆಗೂಡಿ ಒಂದು ನಾಟಕವನ್ನು ಆಯೋಜಿಸಲು ಸುಲಭ ಅಲ್ಲ. ಎಷ್ಟು ಕಷ್ಟ ಇದೆ ಅಂತ ಆ ಆಯೋಜಕರಿಗೆ ಗೊತ್ತು. ಆ ಕಷ್ಟದಲ್ಲೂ ಕೂಡ ಇವತ್ತೊಂದು ಎಲ್ಲರೂ ಕೂಡ ಜೊತೆಗೂಡಿ ಒಂದು ನಾಟಕವನ್ನು ಈ ಊರಿನಲ್ಲಿ ನಮ್ಮ ಕಲೆ ಉಳಿಬೇಕು. ಮುಂದೆ ನೋಡಿ ಕೂತಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ. ಆ ಮಕ್ಕಳುಗಳು ಕೂಡ ಈ ಕಲೆಯನ್ನು ನೋಡಿ ಮುಂದೆ ನಾಟಕವನ್ನು ಉಳಿಸ್ಲಿಕ್ಕೆ ಒಂದು ರೂಪುರೇಷೆ ಅಂತ ಒಂದು ಕೂಡ ನಾನು ಭಾವಿಸ್ತೇನೆ. ಅದೇ ರೀತಿ ಏನು ಈ ನಾಟಕದ ಬಗ್ಗೆ ನಮ್ಮ ಗುರುಗಳಾದಂಥ ಬೋರೇಗೌಡ ಸರ್ ಮಾತಾಡಿದ್ದಾರೆ. ಸೊ ಇದೆಲ್ಲ ದಯವಿಟ್ಟು ಪಾಲನೆ ಮಾಡಿ ಮಕ್ಕಳುಗಳ ಒಂದು ವಿದ್ಯೆಯನ್ನು ಏನು ಯಾವ ರೀತಿ ಸಂಹಾರ ಆಯಿತು, ಯಾವ ರೀತಿ ಒಂದು ನಡೆದಿತ್ತು ಒಂದು ನಾಟಕ ಆ ಕಾಲದಲ್ಲಿ ಅಂತೇಳಿ ಹೇಳಿದರೆ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಪಾಲಿಸಿ ಒಂದು ನಾಟಕ ಯಶಸ್ವಿಯಾಗಿ ಏನು ದೇವರ ಒಂದು ಆಶೀರ್ವಾದದೊಂದಿಗೆ ಸಂಪೂರ್ಣವಾಗಿ ಒಂದು ವಿಘ್ನೇಶ್ವರನ ಹಾಗೂ ಒಂದು ಈಶ್ವರನ ಒಂದು ಆಶೀರ್ವಾದದೊಂದಿಗೆ ಸುಗಮವಾಗಿ ಮತ್ತು ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಮಾತು ಆಶಿಸ್ತಾ ನನ್ನ ಮಾತು ಮುಗಿಸಲು ನಮಸ್ಕಾರ. ಜಯಂತ್ ಕರ್ನಾಟಕ. ಅಧ್ಯಕ್ಷೀಯ ಭಾಷಣ ಮಾಡಿದ ಡಾಕ್ಟರ್ ಅರವಿಂದ್ ಅವರಿಗೆ ವಂದನೆಗಳು.